ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನ ಕೊಡುಗೆ ಬಗ್ಗೆ ಮಾತಾಡ್ತಾ ಇದ್ವಿ, ಮಹಾರಾಜರ ಸಾಧನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅವರ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರದೇ ವಂಶದ ಒಂದು ಕುಡಿ ಇವತ್ತು ಸಾಧಕರಿಗೆ ಸನ್ಮಾನ ಮಾಡೋದಕ್ಕೆ ಇಷ್ಟು ಪೇಷನ್ಸ್ ಆಗಿ ವೇದಿಕೆಯಲ್ಲಿ ಕೂತ್ಕೊಂಡು ಅಷ್ಟು ಜನ ಸಾಧಕರನ್ನ ಬೆಂಬಲಿಸುವ ಕಾರ್ಯ ಮಾಡಿದ್ದಾರೆ. ಅವರೇ ನಮ್ಮ ನೆಚ್ಚಿನ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನ್ಯ ಸಂಸದರು ಮೈಸೂರು. ಅವರಿಗೆ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಸನ್ಮಾನ ವೇದಿಕೆ ಮೇಲೆ. ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ಪ್ರೀತಿಯ ಹೆಮ್ಮೆಯ ಮೈಸೂರಿನ ಮಾನ್ಯ ಸಂಸದರು ಮಹಾರಾಜರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಯದುವೀರ್ ಅವರ ದಂಪತಿಗಳಿಗೆ ಒಂದು ಕಾಣಿಕೆಯನ್ನ ತಲುಪಿಸಲೇಬೇಕು ಅಂತ ಮೋಸ್ಟ್ಲಿ ಸ್ಯಾಂಡಲ್ವುಡ್ನಲ್ಲಿ ಟಗರು ಪುಟ್ಟಿ ಅಂತ ಖ್ಯಾತಿ ಪಡೆದುಕೊಂಡಿರುವ ಮಾನ್ವಿತಾ ಅವರು ತಮ್ಮ ಮ್ಯಾನ್ಕಿನ್ ಫ್ಯಾಷನ್ ಕಂಪನಿಯಿಂದ ಯದುವೀರ್ ಮಹಾರಾಜ ದಂಪತಿ ಅವರಿಗೆ ಒಂದು ವಿಶೇಷವಾದ ಪ್ರೆಸೆಂಟೇಷನ್ ಅನ್ನ ಬಹಳ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಪ್ಯೂರ್ ಮೈಸೂರು ಸಿಲ್ಕ್ನಿಂದ ತಯಾರಾಗಿರುವ ಈ ಪ್ರೆಸೆಂಟೇಷನ್ ಅವರಿಗೆ ನೀಡಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಸರ್, ತಲುಪಿಸಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಗ್ಯಾರಂಟಿ ನ್ಯೂಸ್ ಏನು ಮೈಸೂರು ಮಹಾರಾಜರ ಹೆಸರಿನಲ್ಲಿ ಪ್ರಶಸ್ತಿ ನೀಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ, ಒಂದು ಒಳ್ಳೆ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ. ಹಿಂದೆ ಮಹಾರಾಜರ ಕೊಡುಗೆ ಅದೆಲ್ಲನೂ ಕೂಡ ನೆನೆಸುತ್ತಾ ಇಲ್ಲಿ ಮೈಸೂರಲ್ಲೇ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಈ ಗ್ಯಾರಂಟಿ ನ್ಯೂಸು ಮೈಸೂರಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ಲ ರಾಜಕಾರಣಿಗಳಿಗೆ ಪರಿಚಯ ಇದೆ. ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಒಂದು ಸುದ್ದಿ ಚಾನಲ್ಲು. ಸುದ್ದಿ ಸೃಷ್ಟಿ ಮಾಡೋಕ್ಕಲ್ಲ, ಏನು ಸುದ್ದಿ ಬರ್ತಾ ಇದೆ ಅದನ್ನ ವರದಿ ಮಾಡೋದು ಅಥವಾ ಅದನ್ನು ಒಂದು ಏನು ಸರಿಯಾದ ರೀತಿಯಲ್ಲಿ ಮಂಡಿಸುವಂಥದ್ದು ಕೆಲಸ ಆಗ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ, ನಾವೆಲ್ಲರೂ ಮೆಚ್ಚಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಗ್ಯಾರಂಟಿ ನ್ಯೂಸ್ಗೆ ನಾನು ಈ ಒಂದು ಅವಾರ್ಡ್ ಶೋ ಮತ್ತು ಅವರ ಇಡೀ ಏನು ಚಟುವಟಿಕೆಗಳಿದೆ, ದಿನನಿತ್ಯ ಈ ಸುದ್ದಿಯನ್ನು ಏನು ಪ್ರಕಟಿಸುವಂಥದ್ದಿರ್ಬೋದು, ಈ ಒಂದು ಸುದ್ದಿಯನ್ನು ತಮ್ಮ ಚಾನೆಲ್ ಮೂಲಕ ಎಲ್ಲರಿಗೂ ಕೂಡ ಮಂಡಿಸುವುದಿರ್ಬೋದು, ಅವ್ರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಧ್ಯಮ ನಮ್ಮ 4ನೇ ಸ್ತಂಭ ಅಂತ ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಮ್ಮ ಮಾಧ್ಯಮ. ಅದರಲ್ಲಿ ಕೆಲಸ ಮಾಡೋದು ಅತ್ಯಂತ ಕಷ್ಟ. ಅದರಲ್ಲೂ ಸಹ ಒಂದು ನ್ಯೂಸ್ ಚಾನೆಲ್ ನಡೆಸೋದು ಏನು ಸುಲಭದ ಕೆಲಸ ಅಲ್ಲ. ಈ ಒಂದು ರೀಲ್ಸ್ ಇದೆ, ಎಲ್ಲ ಮನೇಲೇ ಕೂತ್ಕೊಂಡು ಒಂದು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಇದ್ದರೆ ನೀವೇ ಸುದ್ದಿ ಮತ್ತು ಒಂದು ಆ್ಯಂಕರ್ ಆಗಿ ಕೆಲಸವನ್ನು ಮಾಡ್ಬೋದು. ಅಂಥ ಕಾಲದಲ್ಲಿ ಪ್ರೊಫೆಷ್ನಲ್ ಆಗಿ ಒಂದು ಸ್ಟುಡಿಯೋಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ನಿಜಕ್ಕೂ ಏನು ಸುಲಭ ಅಲ್ಲ. ಅದಕ್ಕಾಗಿ ಯಶಸ್ವಿಯಾಗಿ 1 ವರ್ಷ ಏನು ನ್ಯೂಸ್ ಚಾನೆಲ್ ಕೆಲಸ ಮಾಡ್ತಾಯಿದೆ, ನಿಜಕ್ಕೂ ಕೂಡ ಶ್ಲಾಘನೀಯ. ಇನ್ನೂ ಒಳ್ಳೆ ಕೆಲಸವನ್ನು ಮಾಡಲಿ. ಇದೇ ರೀತಿ ಒಂದು ಏನು ನಾವು ರಾಜಕಾರಣಿಗಳಿರ್ಬೋದು, ಒಂದು ಅಧಿಕಾರಿಗಳಿರ್ಬೋದು, ಎಲ್ಲನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಚೌಕಟ್ಟನ್ನು ಕೊಡಲಿಕ್ಕೆ ಇವತ್ತು ಈ ಚಾನೆಲ್ ಮುಂದುವರಿಲಿ ಅಂತ ಹೇಳ್ತಾ, ಇವತ್ತಿನ ಒಂದು ನ್ಯೂಸ್ ಚಾನೆಲ್ಗಳು ಪಾರದರ್ಶಕತೆ, ಪ್ರಾಮಾಣಿಕತೆಯನ್ನು ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಇವತ್ತು ನಮಗೆ ಸ್ಪಾನ್ಸರ್ಗಳು ಬೇಕು, ರಾಜಕೀಯ ಒಂದು ಕ್ಷೇತ್ರದಿಂದನೂ ಕೂಡ ಆ್ಯಡ್ಸ್ಗಳು ಬೇಕು, ಎಲ್ಲನೂ ಕೂಡ ಇದೆ. ಅದರ ನಡುವೆ ಸರಿಯಾದಂಥ ರೀತಿಯಲ್ಲಿ ಏನು ಪ್ರಾಮಾಣಿಕವಾಗಿ ಈ ಒಂದು ಸುದ್ದಿಯನ್ನು ಹರಡಿಸೋದು ನಿಜಕ್ಕೂ ಕಷ್ಟದ್ದು. ಅದರಲ್ಲೂ ಕೂಡ ಇದು ಗ್ಯಾರಂಟಿ ನ್ಯೂಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ದಾವಣಗೆರೆಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ಇತ್ತು. UBDT ಕಾಲೇಜು ಏನು ಎಂಜಿನಿಯರಿಂಗ್ ಕಾಲೇಜ್ ಇದೆ VTU ಅಡಿಯಲ್ಲಿ, ಅದು 75 ವರ್ಷ ಮುಗಿದಿದ್ದ ಒಂದು ಸಂದರ್ಭದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಿದ್ದರು. ಅಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆದ ನಂತರ ನಮ್ಮ ಮೈಸೂರಲ್ಲೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಒಳ್ಳೆಯ ಒಂದು ದಿನ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಗ್ಯಾರಂಟಿ ನ್ಯೂಸು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಮತ್ತು ಒಂದು ನಿಜವಾದಂಥ ಏನು ಜನರ ಸಂಕಷ್ಟಗಳಿದ್ದಾವೆ, ಅವರ ಸುಖ ದುಃಖ ಎಲ್ಲನೂ ಕೂಡ ಅದಕ್ಕೆ ಒಂದು ಬೆಳಕು ತರುವಂಥದ್ದು ಕೆಲಸ ಮಾಡ್ತಾ ಇರಲಿ ಅಂತ ಆಶಿಸುತ್ತಾ,
ಜೈ ಭಾರತ್ ಮಾತೆ, ಜೈ ಕರ್ನಾಟಕ.